ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಆರಂಭ ಆಗಿ ಇದು 5ನೇ ದಿನ. ಇಲ್ಲಿ ನಮಗೆ 2 ಪ್ರಶ್ನೆಗಳು ದೊಡ್ಡದಾಗಿ ಎದುರಾಗುತ್ತಾ ಇವೆ. ಒಂದು, ಇದಕ್ಕೆ ಭಾರತದ ಪ್ರತಿಕ್ರಿಯೆ ಏನು? ಇನ್ನೊಂದು, ಈ ಯುದ್ಧದಲ್ಲಿ ಪಾಕಿಸ್ತಾನದ ನಿಲುವು ಏನು ಅಂತ. ಭಾರತದ ಪ್ರತಿಕ್ರಿಯೆ, ಭಾರತದ ನಿಲುವು, ಅದನ್ನು ನಾವು ಗಮನಿಸೋಣ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡದಾಗಿ ಚರ್ಚೆ ಆಗ್ತಾ ಇರೋದು ನಿನ್ನೆಯಿಂದ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಬರೆದಂಥ ಒಂದು ಲೇಖನ. ಅಲ್ಲಿ ಅವರು ಆಯತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯನ್ನು ಮೋದಿ ಸರ್ಕಾರ ಖಂಡಿಸಿಲ್ಲ, ಇದರ ಬಗ್ಗೆ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಪರವಾಗಿ ಇದ್ದಾರೆ, ಅಥವಾ ಅಮೆರಿಕ ಮತ್ತು ಇಸ್ರೇಲ್ ಅವರ ಒಂದು ನೀತಿಗಳಿಗೆ ಮಣಿದು ಅವರು ಇಂಥ ಒಂದು ಘೋರ ಕೃತ್ಯವನ್ನು ಖಂಡಿಸೋದಕ್ಕೆ ಹೋಗಿಲ್ಲ. ಸೊ ಮೋದಿ ಸರ್ಕಾರ ಸರಿಯಾದ ಒಂದು ನಿಲುವನ್ನು ತಗೊಂಡಿಲ್ಲ ಅಂತ ನಾವು ಸ್ವಲ್ಪ ಇದನ್ನು ವಿಚಾರ ಮಾಡೋಣ. ಮೋದಿ ಸರ್ಕಾರ ಯಾವ ನಿಲುವು ತಗೊಂಡಿದೆ ಅನ್ನೋದನ್ನು, ಅದು ಏನು ಮಾಡಿದೆ ಮತ್ತು ಏನು ಹೇಳಿದೆ ಅನ್ನೋದರ ಆಧಾರದ ಮೇಲೆ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಒಂದು, ಇಸ್ರೇಲ್ ರಕ್ಷಣೆ ವಿಷಯದಲ್ಲಿ ನಮಗೆ ಅತಿ ದೊಡ್ಡ ಸಹಕಾರ ನೀಡಿರುವಂಥ ದೇಶ. ಸೋವಿಯತ್ ಯೂನಿಯನ್, ಅದರ ಉತ್ತರಾಧಿಕಾರಿ ಈಗಿರುವ ರಷ್ಯಾ, ಅವುಗಳನ್ನು ಹೊರತುಪಡಿಸಿದರೆ ಇಸ್ರೇಲ್ನಷ್ಟು ನಮ್ಮ ಪರವಾಗಿ ರಕ್ಷಣೆ ವಿಷಯದಲ್ಲಿ ನಿಂತ ದೇಶ ಮತ್ತೊಂದಿಲ್ಲ. ಕಾರ್ಗಿಲ್ ಯುದ್ಧವನ್ನೂ ಸಹ ನಾವು ಗೆಲ್ಲೋದಕ್ಕೆ, ಅಥವಾ ಪಾಕಿಸ್ತಾನಿಯರು ಆಕ್ರಮಿಸಿಕೊಂಡಿದ್ದ ನಮ್ಮ ಪ್ರದೇಶಗಳನ್ನು ಮತ್ತೆ ನಾವು ವಶಪಡಿಸ್ಕೊಳ್ಳೋದಕ್ಕೆ, ಪಾಕಿಸ್ತಾನಿಯರನ್ನು ಅಲ್ಲಿಂದ ಓಡಿಸೋದಕ್ಕೆ ನಮಗೆ ದೊಡ್ಡದಾಗಿ ಸಹಾಯ ದೊರಕಿದ್ದು ಇಸ್ರೇಲಿಗಳಿಂದ. ಮೊನ್ನೆ ಆಪರೇಷನ್ ಸಿಂಧೂರ್, ಅದರಲ್ಲೂ ಸಹ ನಾವು ಬಳಸಿದಂಥ ಬರಾಕ್ ಮಿಸೈಲ್ಗಳು ಇಸ್ರೇಲ್ನ ಕೊಡುಗೆ. ಓಕೆ, ಸೊ ನಮ್ಮ ಎಲ್ಲ ಒಂದು ಪಾಕಿಸ್ತಾನದ ಜೊತೆಗಿನ ಸಂಘರ್ಷದಲ್ಲಿ ಇಸ್ರೇಲ್ನ ಸಹಕಾರ ಬಹಳ ದೊಡ್ಡ ಪ್ರಮಾಣದ್ದು. ಹೌದು, ವಿ ಓ ಎ ಲಾಟ್ ಟು ಇಸ್ರೇಲ್, ಅದು ಸರಿ. ಅದರ ಜೊತೆಯಲ್ಲಿ ಇರಾನ್ ಸಹ ನಮಗೆ ಚಾಬಹಾರ್ ಬಂದರನ್ನು ನಮ್ಮ ಉಪಯೋಗಕ್ಕೆ ಕೊಟ್ಟಿತ್ತು. ಅಫ್ಘಾನಿಸ್ತಾನ ಮತ್ತು ಸೆಂಟ್ರಲ್ ಏಷ್ಯಾಗೆ ನಾವು ದಾರಿ ಮಾಡಿಕೊಡೋದಕ್ಕೆ ಆ ಬಂದರನ್ನು ಅದು ನಮಗೆ ಕೊಟ್ಟಿತ್ತು. ಭಾಳ ಸಂತೋಷದ ವಿಷಯ. ಹೀಗಾಗಿ ಇರಾನ್ ಸಹ ತಕ್ಕ ಮಟ್ಟಿಗೆ ನಮಗೆ ಸಹಾಯ ಮಾಡಿದೆ. ಆದರೆ ಇಲ್ಲಿ ಒಂದು ಪಾಯಿಂಟನ್ನು ನಾವು ನೋಡಬೇಕು. ಇರಾನ್ ಚಾಬಹಾರ್ನ ನಮಗೆ ಪುಕ್ಕಟೆ ಕೊಡಲಿಲ್ಲ, ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಬಿಲಿಯನ್ ಗಟ್ಟಲೆ ಡಾಲರ್ಗಳು ಲಾಭ ದಕ್ತಾ ಇತ್ತು. ಓಕೆ, ಸೊ ಅಮೆರಿಕ ವಿಧಿಸಿದ ದಿಗ್ಬಂಧನದಿಂದಾಗಿ ಆಯಿಲ್ ರೆವಿನ್ಯೂ ಕಡಿಮೆ ಆಗಿದ್ದಾಗ ನಾವು ಚಾಬಹಾರ್ ಬಂದರನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಇರಾನ್ಗೆ ಕೊಡ್ತಾ ಇದ್ದಂಥ ಹಲವು ಮಿಲಿಯನ್ಗಳ ಡಾಲರ್ ಹಣ ಇರಾನ್ಗೆ ಅನುಕೂಲಕರವೇ ಆಗಿತ್ತು. ಸೊ ಅದೊಂಥರ, ಇದು ಚಾಬಹಾರ್ ನಮಗೂ ಅನುಕೂಲ ಆಗಿತ್ತು, ಅದು ಇರಾನ್ಗೂ ಸಹ ಹಣಕಾಸಿನ ವಿಷಯದಲ್ಲಿ ಅನುಕೂಲ ಆಗಿತ್ತು. ಓಕೆ, ಆದರೆ ಖಮೇನಿ ಅವರ ವರ್ತನೆ ಹೇಗಿತ್ತು ಭಾರತದ ಬಗ್ಗೆ? ಖಮೇನಿ ಮೂಲತಃ ಉತ್ತರ ಪ್ರದೇಶದವರು, ಬಾರಾಬಂಕಿಯವರು. ಸರಿ, ಅನಂತರ ಅವರ ಮುತ್ತಾತ ಇರಾನ್ಗೆ ವಲಸೆ ಹೋದರು. ಆಮೇಲೆ ಅನಂತರ ಆ ಫ್ಯಾಮಿಲಿ ಅಲ್ಲೇ ಸೆಟ್ಲ್ ಆಯಿತು. ಖಮೇನಿ ಅಲ್ಲಿಯ ಸರ್ವೋಚ್ಚ ನಾಯಕರಾದರು ಖೊಮೇನಿಯ ನಂತರ. ಓಕೆ, ಸೊ ಆದರೆ ಖಮೇನಿಯವರ ವರ್ತನೆ ಭಾರತದ ಬಗ್ಗೆ ಹೇಗಿತ್ತು? ಪಿ ವಿ ನರಸಿಂಹರಾವ್ ಅವರ ಪ್ರಧಾನಮಂತ್ರಿತ್ವದ ದಿನಗಳಲ್ಲಿ ಒಮ್ಮೆ ಮಾತ್ರ ಪಾಕಿಸ್ತಾನದ ಪರವಾಗಿ ಎಲ್ಲ ಅರಬ್ ದೇಶಗಳು ನಿಂತು
ಯುನೈಟೆಡ್ ನೇಷನ್ಸ್ನಲ್ಲಿ ನಮ್ಮ ವಿರುದ್ಧ ಒಂದು ರೆಸಲ್ಯೂಷನ್ ಮೂವ್ ಮಾಡಿದಾಗ ಅದನ್ನು ವಿರೋಧಿಸೋದಕ್ಕೆ ನಮ್ಮ ಸರ್ಕಾರ ಖಮೇನಿ ಅವರನ್ನು ಕೇಳ್ಕೋತು. ಆ ಒಂದು ಸಂದರ್ಭದಲ್ಲಿ ಖಮೇನಿ ನಮ್ಮ ಪರವಾಗಿ ನಿಂತ ಉದಾಹರಣೆ ಇದೆ. ಆ ನಂತರ ಕಾಶ್ಮೀರದ ವಿಷಯ ಎಲ್ಲೇ ಬರಲಿ ಖಮೇನಿ ನಮ್ಮ ವಿರುದ್ಧ ನಿಂತಿದ್ದಾರೆ. ಅವರೇ ತಮ್ಮ ದೇಶದಲ್ಲೇ ವರ್ಷಕ್ಕೊಂದು ಸಲ ನೀಡುವಂಥ ದೊಡ್ಡ ದೇಶನ ಉದ್ದೇಶಿಸಿ ಮಾತನಾಡುವಾಗ ಕಾಶ್ಮೀರದ ವಿಷಯದಲ್ಲಿ ಭಾರತವನ್ನು ಖಂಡಿಸಿದ್ದಾರೆ. ಮತ್ತೆ ಮತ್ತೆ ಕಾಶ್ಮೀರವನ್ನು ಪ್ಯಾಲೆಸ್ತೈನ್ಗೆ, ಚೆಚೆನ್ಯಾಗೆ ಹೋಲಿಸಿದ್ದಾರೆ. 6 ವರ್ಷಗಳ ಹಿಂದೆ ಇದೇ ಫೆಬ್ರವರಿ ತಿಂಗಳಲ್ಲಿ, ಫೆಬ್ರವರಿ 2020 ಡೆಲ್ಲಿ ರೈಟ್ಸ್ ಆಯಿತು. ಡೊನಾಲ್ಡ್ ಟ್ರಂಪ್ ಇಲ್ಲಿಗೆ ಬಂದಿದ್ದಂಥ ಸಮಯ 50ಕ್ಕೂ ಹೆಚ್ಚು ಜನರ ಹತ್ಯೆ ಆಯಿತು. ಹತ್ಯೆಯಾದವರು ಅಲ್ಲಿ ಬಹುಸಂಖ್ಯಾತರು ಹಿಂದೂಗಳು. ಆದರೆ ಇದೇ ಖಮೇನಿ ಆ ಬಗ್ಗೆ ಮಾತಾಡ್ತಾ ಹೇಳಿದ್ದು ಡೆಲ್ಲಿಯಲ್ಲಿ ಮುಸ್ಲಿಮರ ನರಸಂಹಾರ ಆಗ್ತಾ ಇದೆ ಅಂತ.